ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಡೈಮೆನ್ಷನ್ಸ್ ಅಪ್ಲೈ ಮಾಡೋದು ಹೇಗೆ, ಯಾವುದೆಲ್ಲ ಡಿಫ್ರೆಂಟ್ ಡೈಮೆನ್ಷನ್ಸ್ ಇದೆ ನೋಡ್ತಾ ಹೋಗೋಣ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಯಾವುದೆಲ್ಲ ಡಿಫ್ರೆಂಟ್ ಡೈಮೆನ್ಷನ್ಸ್ ಇದೆ. ಡಯಾಮೀಟರ್ ಹೇಗೆ ಡೈಮೆನ್ಷನ್ಸ್ ನೋಡೋದು, ರೇಡಿಯಸ್ ಮತ್ತು ಲೀನಿಯರ್ ಡೈಮೆನ್ಷನ್ಸ್, ಅಲೈನ್ ಡೈಮೆನ್ಷನ್ಸ್, ಆರ್ಕ್ ಡೈಮೆನ್ಷನ್ಸ್, ಇದೆಲ್ಲ ಡೈಮೆನ್ಷನ್ಸ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ರೆಫರೆನ್ಸ್ಗೋಸ್ಕರ ನಾನಿಲ್ಲಿ ಕ್ರಿಯೇಟ್ ಮಾಡಿದ್ದೀನಿ, ಬೇರೆ ಡೈಮೆನ್ಷನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದನ್ನು ಬೇಸ್ಡ್ ಕಂಟಿನ್ಯೂಸ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ, ಇದನ್ನು ಬೇಸ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಹೇಗೆ ಅಪ್ಲೈ ಮಾಡೋದು, ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ನೀವಿಲ್ಲಿ ಹೋಮಲ್ಲಿ ಅನೋಟೇಷನ್ಸಲ್ಲಿ ನೀವು ಇಲ್ಲಿ ನೋಡ್ಬೋದು, ನಾವು ಆಲ್ರೆಡಿ ಟೆಕ್ಸ್ಟ್ ನೋಡಾಯಿತು. ನೆಕ್ಸ್ಟ್ ಬಂದು ಡೈಮೆನ್ಷನ್ಸಲ್ಲಿ ಡಿಫ್ರೆಂಟ್ ಟೈಪ್ ಡೈಮೆನ್ಷನ್ಸ್ ಇದೆ. ಈ ಆ್ಯರೋ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಲೀನಿಯರ್ ಡೈಮೆನ್ಷನ್ಸ್, ಅಲೈನ್ ಡೈಮೆನ್ಷನ್ಸ್, ರೆಗ್ಯುಲರ್ ಡೈಮೆನ್ಷನ್, ಆರ್ಕ್ ಲೆಂತ್, ರೇಡಿಯಸ್, ಡಯಾಮೀಟರ್, ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಡೈಮೆನ್ಷನ್ಸ್ ಇದೆ. ಲೀನಿಯರ್ ಡೈಮೆನ್ಷನ್ಸ್ ಅಂದರೆ ನಾವು ಲೈನ್ ಟು ಲೈನ್ ಒಂದು ಲೈನ್ ಡೈಮೆನ್ಷನ್ಸ್ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಇರೋಂಥ ಡೈಮೆನ್ಷನ್ಸ್ನ ಚೆಕ್ ಮಾಡಬೇಕಾದ್ರೆ ನಾವು ಲೀನಿಯರ್ ಡೈಮೆನ್ಷನ್ಸ್ನ ಯೂಸ್ ಮಾಡ್ತೀವಿ. ಸೊ ನೀವು ಡೈರೆಕ್ಟ್ ಇಲ್ಲಿ ಲೀನಿಯರ್ನ ಸೆಲೆಕ್ಟ್ ಮಾಡಿ, ಸೊ ಕೇಳುತ್ತೆ ಸ್ಪೆಸಿಫೈ ದ ಫಸ್ಟ್ ಲೈನ್ ಪಾಯಿಂಟ್, ನೆಕ್ಸ್ಟ್ ಲೈನ್, ಸೆಕೆಂಡ್ ಎಕ್ಸ್ಟೆನ್ಷನ್. ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಡೈಮೆನ್ಷನ್ಸ್ ಇಲ್ಲಿ ನೋಡ್ಬೋದು ವೀವ್ ಆಗ್ತಾ ಇದೆ. ಸೊ ನೀವು ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಡೈಮೆನ್ಷನ್ಸ್ ಆಟೋಮೆಟಿಕ್ಕಾಗಿ ಪ್ಲೇಸ್ ಆಗುತ್ತೆ. ಹಾಗೆಯೇ ನೀವು ಮತ್ತೆ ಯೂಸ್ ಮಾಡ್ಬೋದು ಲೀನಿಯರ್ ಡೈಮೆನ್ಷನ್. ಸೊ ನೀವಿಲ್ಲ ಸ್ಪೇಸ್ ಬಾರ್ ಆದರೂ ಯೂಸ್ ಮಾಡ್ಬೋದು. ನಾವು ಆಲ್ರೆಡಿ ನಿಮಗೆ ಶಾರ್ಟ್ಕಟ್ ಕೀ ಹೇಳಿದ್ದೀನಿ. ನಾವು ಸ್ಪೇಸ್ ಬಾರ್ ಯೂಸ್ ಮಾಡಿದ್ರೆ ನಾವೇನು ಮುಂಚೆ ಕಮೆಂಡ್ ಯೂಸ್ ಮಾಡ್ತಿದ್ವಿ ಅದೇ ಕಮೆಂಡು ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಾನು ಲೀನಿಯರ್ ಯೂಸ್ ಮಾಡಿದ್ದೆ, ಲೀನಿಯರ್ ಆ್ಯಕ್ಟಿವೇಟ್ ಆಗಿದೆ ನೋಡಿ, ಡೈಮೆನ್ಷನ್ಸ್ ಅಗೇನ್ ಆ್ಯಕ್ಟಿವೇಟ್ ಆಯಿತು. ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪ್ಲೇಟ್ಸ್ ಇಲ್ಲಿ ನೋಡ್ಬೋದು. ಡಿಫಾಲ್ಟಾಗಿ ಯೂನಿಟ್ ಅಲ್ಲೇ ಇದೆ. ಸೊ ಅಲ್ಲೇ ಡೈಮೆನ್ಷನ್ಸ್ ತೋರಿಸ್ತಾ ಹೋಗ್ತಿದೆ. ಸೊ ನೀವು ಯೂನಿಟ್ ಸೆಟ್ ಮಾಡಿಕೊಂಡ್ರೆ ಏನು ಯೂನಿಟ್ ನೀವು ಸೆಟ್ ಮಾಡಿರ್ತೀರೋ ಆ ಯೂನಿಟ್ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಇದು ಲೀನಿಯರ್ ಡೈಮೆನ್ಷನ್ಸ್ ಆದರೆ ನೆಕ್ಸ್ಟ್ ಬಂದು ಅಲೈನ್ ಡೈಮೆನ್ಷನ್ಸ್. ಲೀನಿಯರ್ಗೂ ಅಲೈನ್ಗೂ ಏನು ಡಿಫ್ರೆನ್ಸ್ ಅಂದರೆ ನೀವು ನೋಡ್ಬೋದು, ಲೀನಿಯರ್ ಯೂಸ್ ಮಾಡಿ ಈ ಆ್ಯಂಗಲ್ ಇರೋ ಅಂಥ ಟ್ರಯಾಂಗಲಲ್ಲಿ ಈ ಲೆಂತ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ, ಡಿಸ್ಟೆನ್ಸ್ ಬಂದು ಇಷ್ಟು ತೋರಿಸ್ತಾ ಇದೆ. ಆದರೆ ನೀವು ಅಲೈನ್ ಡೈಮೆನ್ಷನ್ಸ್ನ ಯೂಸ್ ಮಾಡಿದ್ರೆ ಡಿಸ್ಟೆನ್ಸು ಬೇರೆಯೇ ತೋರಿಸುತ್ತೆ, ಯಾಕಂದರೆ ಅದು ಸ್ಲೋಪ್ ಆಗಿದೆ. ನಾವು ಲೀನಿಯರ್ನ ಬರೀ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಇರೋ ಲೈನ್ಸ್ಗಳನ್ನ ಮಾತ್ರ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಲೈನ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಆ್ಯಂಗಲ್ ಇರೋವಂಥ ಲೈನ್ಸ್ಗಳಿಗೆ ನಾವು ಅಲೈನ್ಡ್ ಇರೋವಂಥ ಡೈಮೆನ್ಷನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಗಲ್ ಇರೋ ಲೈನ್ ಡೈಮೆನ್ಷನ್ಸ್ನ ಚೆಕ್ ಮಾಡಬೇಕು ಅಂತಂದರೆ ಅಲೈನ್ಡ್ ಯೂಸ್ ಮಾಡಬೇಕು. ಸ್ಟ್ರೈಟ್ ಲೈನ್ ಇರೋ ಲೈನ್ ಡೈಮೆನ್ಷನ್ ಚೆಕ್ ಮಾಡಬೇಕು ಅಂತಂದರೆ ಲೀನಿಯರ್ನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದು ಆ್ಯಂಗುಲರ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಲೈನ್ ಸೆಗ್ಮೆಂಟ್, ಸೆಕೆಂಡ್ ಲೈನ್ ಸೆಗ್ಮೆಂಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಎಷ್ಟು ಆ್ಯಂಗಲ್ ಇದೆ ಅಷ್ಟು ತೋರಿಸ್ತಾ ಹೋಗುತ್ತೆ. ಸೊ ಎಗೇನ್ ಫಸ್ಟ್ ಲೈನ್ ಪಾಯಿಂಟ್ ಸೆಗ್ಮೆಂಟ್, ಸೆಕೆಂಡ್ ಲೈನ್ ಸೆಗ್ಮೆಂಟ್, ಆ್ಯಂಗಲ್. ಸೊ ನೀವೀಗ ಆ್ಯಂಗಲ್ ಕೂಡ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ಆರ್ಕ್ ಲೆಂತ್ ಯಾವುದೇ ಆರ್ಕ್ ಇರುತ್ತೆ ನೀವು ಇಲ್ಲಿ ನೋಡ್ಬೋದು, ಆಲ್ರೆಡಿ ಆರ್ಕ್ ಕ್ರಿಯೇಟ್ ಮಾಡಿದ್ದೀನಿ. ಜಸ್ಟ್ ನೀವು ಆರ್ಕ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಆ ಆರ್ಕ್ ಲೆಂತ್ ಎಷ್ಟಿದೆ ಅಂತ ತೋರಿಸ್ತಾ ಇರುತ್ತೆ, ನೀವು ಡೈರೆಕ್ಟ್ ಪ್ಲೇಸ್ ಮಾಡೋದು. ಸೊ ನೀವೀಗ ಆರ್ಕ್ ಲೆಂತ್ ಡೈಮೆನ್ಷನ್ಸ್ ಕೂಡ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ರೇಡಿಯಸ್ನ ಸೆಲೆಕ್ಟ್ ಮಾಡಿ, ಸರ್ಕಲ್ನ ಸೆಲೆಕ್ಟ್ ಮಾಡಿದ ತಕ್ಷಣ ರೇಡಿಯಸ್ ವ್ಯಾಲ್ಯೂ ತೋರಿಸುತ್ತೆ. ಸೊ ಆರ್ ಸಿಂಬಲ್ ರೆಪ್ರೆಸೆಂಟ್ ರೇಡಿಯಸ್. ಡಯಾಮೀಟರ್ನ ಸೆಲೆಕ್ಟ್ ಮಾಡಿ, ಸರ್ಕಲ್ನ ಸೆಲೆಕ್ಟ್ ಮಾಡಿ ಪ್ಲೇಸ್ ಮಾಡಿದರೆ ಡಯಾಮೀಟರ್ಗೆ ಈ ಥರ ಸಿಂಬಲ್ ತೋರಿಸುತ್ತೆ, ಆ ರೇಡಿಯಸ್ಗೆ ಆರ್ ಅಂತ ತೋರಿಸುತ್ತೆ. ಓಕೆ, ಇದು ರೇಡಿಯಸ್, ಇದು ಡಯಾಮೀಟರ್. ಓಕೆ, ಇದೆಲ್ಲ ಆದರೆ ನೆಕ್ಸ್ಟ್ ಬಂದು ನಾವು ಇಲ್ಲಿ ಇದಿಷ್ಟು ಡೈಮೆನ್ಷನ್ ಚೆಕ್ ಮಾಡೋದೇ ನೋಡಿದ್ವಿ. ನಿಮ್ಗೆ ಅನೋಟೇಟಲ್ ಕೂಡ ಇನ್ನೂ ಸ್ವಲ್ಪ ಡೈಮೆನ್ಷನ್ಸ್ ಇದೆ, ಅಥವಾ ನೀವು ಮೆನು ಬಾರಲ್ಲಿ ನೋಡ್ಬೋದು. ಸೊ ಮೆನು ಬಾರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಮೆನು ಬಾರ್ ಹೇಗೆ ಆ್ಯಡ್ ಮಾಡ್ಕೋತೀವಿ ಅಂದರೆ ಹೀಗೆ ಆ್ಯರೋನ ಕ್ಲಿಕ್ ಮಾಡಿ ಶೋ ಮೆನು ಬಾರ್ ಹಾಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು ಡೈಮೆನ್ಷನ್ಸಲ್ಲಿ ಬೇಸ್ ಡೈಮೆನ್ಷನ್ಸ್, ಕಂಟಿನ್ಯೂಸ್ ಡೈಮೆನ್ಷನ್, ಕ್ವಿಕ್ ಡೈಮೆನ್ಷನ್ಸ್, ಇದೆಲ್ಲದನ್ನು ಡೈಮೆನ್ಷನ್ಸ್ನ ನೋಡ್ಬೋದು. ನೀವು ಯೂಸ್ ಮಾಡ್ತಿದ್ದೀರ ಅಂದರೆ ಅನೋಟೇಟಲ್ ಹೋಗಿ ನೀವು ಇಲ್ಲಿ ನೋಡ್ಬೋದು ಡೈಮೆನ್ಷನ್ಸ್ ಟೆಕ್ಸ್ಟ್ ಆಲ್ರೆಡಿ ನೋಡಿದ್ದೀವಿ. ನೆಕ್ಸ್ಟ್ ಬಂದು ಡೈಮೆನ್ಷನ್ಸ್. ಈ ಡೈಮೆನ್ಷನ್ಸಲ್ಲಿ ನಾವು ಅದೆಲ್ಲದನ್ನು ನೋಡ್ಬೋದು. ಇದು ಕ್ವಿಕ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಈ ಆ್ಯರೋ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಕಂಟಿನ್ಯೂಸ್ ಡೈಮೆನ್ಷನ್ ಆ್ಯಂಡ್ ಬೇಸ್ ಡೈಮೆನ್ಷನ್ಸ್, ನಾವೇನು ಈ ಡೈಮೆನ್ಷನ್ಸ್ ಟೇಬಲಲ್ಲಿ ಈ ಥರ ನೋಡ್ತೀವಿ ಅದೇ ಟೂಲ್ಸ್ಗಳು ಇಲ್ಲಿ ಸಿಂಬಲ್ಸ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ, ನೀವು ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ಸೊ ಕ್ವಿಕ್ ಡೈಮೆನ್ಷನ್ಸ್ಗೆ QD ಶಾರ್ಟ್ಕಟ್ ಕೀ. ಕ್ವಿಕ್ ಡೈಮೆನ್ಷನ್ಸ್ ಏನಾಗುತ್ತೆ, ಕ್ವಿಕ್ ಡೈಮೆನ್ಷನ್ಸಲ್ಲಿ ಏನಂತಂದರೆ ನೀವು ಜಸ್ಟ್ ಲೈನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಸ್ಪೇಸ್ ಬಾರ್ ಕೊಟ್ಟರೆ ನಮಗೆ ಡೈಮೆನ್ಷನ್ಸು ತೋರಿಸ್ತಾ ಹೋಗುತ್ತೆ ನೋಡಿ ಹೀಗೆ. ಅಗೇನ್ QD ಎಂಟರ್. ಸೊ ನೀವು ಈ ಲೈನ್ನ ಸೆಲೆಕ್ಟ್ ಮಾಡಿ ಸ್ಪೇಸ್ ಬಾರ್ ಕೊಟ್ಟಿದ ತಕ್ಷಣ ಡೈಮೆನ್ಷನ್ ಶೋ ಆಗ್ತಿದೆ. ಸೊ ಪ್ಲೇಸ್ ಮಾಡಿ ಸೇಮ್ ಡಿಸ್ಟೆನ್ಸು
ಎಷ್ಟಿದೆ ರೆಕ್ಟ್ಯಾಂಗ್ಲರ್ದು ಅಂತ ಡೈಮೆನ್ಷನ್ಸ್ ತೋರಿಸ್ತಿದೆ. ಹೀಗೆ ನೀವು ಕ್ವಿಕ್ ಡೈಮೆನ್ಷನ್ಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇರೋದು ಕಂಟಿನ್ಯೂಸ್ ಆ್ಯಂಡ್ ಬೇಸ್ ಡೈಮೆನ್ಷನ್ಸ್. ನೀವು ಇಲ್ಲಿ ನೋಡ್ಬೋದು ಕಂಟಿನ್ಯೂಸ್ಗೂ ಮತ್ತು ಬೇಸ್ ಡೈಮೆನ್ಷನ್ಸ್ಗೂ ಏನು ಡಿಫ್ರೆನ್ಸ್ ಅಂತಂದರೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕಂಟಿನ್ಯೂಸ್ ಅಂದರೆ ನಾವು ಯಾವ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಈ ಪಾಯಿಂಟಿಂದ ಈ ಪಾಯಿಂಟ್ಗಿರೋ ಡಿಸ್ಟೆನ್ಸ್ ತೋರಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟಿಂದ ನೆಕ್ಸ್ಟು ಪದೇ ಪದೇ ನಾವು ಇಲ್ಲಿ ಕ್ವಿಕ್ ಡೈಮೆನ್ಷನ್ಸ್ ಅಥವಾ ಲೀನಿಯರ್ ಡೈಮೆನ್ಷನ್ಸ್ನ ಯೂಸ್ ಮಾಡಿದ್ರೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಪ್ಲೇಸ್, ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಪ್ಲೇಸ್ ಮಾಡಬೇಕು. ಹೀಗೆ ಮಾಡ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಅದೇ ನಾವು ಬೇಸ್ ಕಂಟಿನ್ಯೂಸ್ ಡೈಮೆನ್ಷನ್ಸ್ನ ಯೂಸ್ ಮಾಡಿದ್ರೆ ನಾವು ಒಂದು ರೆಫರೆನ್ಸ್ ಕ್ರಿಯೇಟ್ ಮಾಡಿಕೊಂಡ್ರೆ ಆ ರೆಫರೆನ್ಸಿಂದ ನೆಕ್ಸ್ಟ್ ಡೈಮೆನ್ಷನ್ಸ್ಗಳಿಗೆ ಪಾಯಿಂಟ್ನ ಕ್ರಿಯೇಟ್ ಮಾಡ್ತಾ ಹೋಗೋದು. ಹಾಗೆ ಈ ಥರ ಡೈಮೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಇದು ಪ್ಲ್ಯಾನ್ನ ನೀವು ಕ್ರಿಯೇಟ್ ಮಾಡಿದಾಗ ನೀವು ವಿಂಡೋ ಡಿಸ್ಟೆನ್ಸ್ ಎಷ್ಟಿದೆ ವಾಲಿಂದ ಅದೆಲ್ಲ ಕೊಡಬೇಕು ಅಂತ ಡೀಟೈಲಿಂಗ್ ಡ್ರಾಯಿಂಗ್ಸ್ ಕೊಡಬೇಕು ಅಂದಾಗ ಈ ಥರ ಡೈಮೆನ್ಷನ್ಸ್ ಕ್ರಿಯೇಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಡಿಲೀಟ್. ಸೊ ನಮಗೆ ಬೇಸ್ ಅಥವಾ ಕಂಟಿನ್ಯೂಸ್ ಡೈಮೆನ್ಷನ್ಸ್ನ ಯೂಸ್ ಮಾಡೋದಕ್ಕೂ ಮುಂಚೆ ನಮಗೊಂದು ರೆಫರೆನ್ಸ್ ಡೈಮೆನ್ಷನ್ಸ್ ಬೇಕು. ಸೊ ಕ್ವಿಕ್ ಡೈಮೆನ್ಷನ್ಸ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದೊಂದು ರೆಫರೆನ್ಸಾಗಿ ಡೈಮೆನ್ಷನ್ಸ್ ತೊಗೊಂಡ್ಮೇಲೆ ಕಂಟಿನ್ಯೂಸ್ ಡೈಮೆನ್ಷನ್ಸ್ನ ಸೆಲೆಕ್ಟ್ ಮಾಡಿ ನೀವು ನೋಡ್ಬೋದು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಡೈಮೆನ್ಷನ್ಸ್ ಆ್ಯಡ್ ಆಯಿತು. ಸೊ ನೀವು ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಲ್ಲಿ ಪಾಯಿಂಟ್ಸ್ಗಳನ್ನ ಕ್ಲಿಕ್ ಮಾಡ್ತಾ ಹೋದರೆ ನಮಗೆ ಡೈಮೆನ್ಷನ್ಸು ಆ ಡಿಸ್ಟೆನ್ಸು ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಹೀಗೆ ನೀವು ಡೈಮೆನ್ಷನ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನೀವು ಎಲ್ಲೆಲ್ಲಿ ಪಾಯಿಂಟ್ ಕ್ಲಿಕ್ ಮಾಡ್ತೀರಾ ಆ ಪಾಯಿಂಟ್ಗೆ ಡಿಸ್ಟೆನ್ಸು ತೋರಿಸ್ತಾ ಹೋಗುತ್ತೆ. ಸೊ ಇದು ಕಂಟಿನ್ಯೂಸ್ ಡೈಮೆನ್ಷನ್ಸ್. ಕ್ಲಿಯರ್? ಸೊ ಬೇಸ್ ಡೈಮೆನ್ಷನ್ಸ್ ಆದರೆ ನೀವು ಎಷ್ಟೇ ಪಾಯಿಂಟ್ಸ್ಗಳನ್ನ ಕ್ಲಿಕ್ ಮಾಡಿದ್ರು ಪಾಯಿಂಟ್ ಅಥವಾ ಅದ್ರ ಬೇಸು ಸ್ಟಾರ್ಟಿಂಗ್ ನೀವೇನು ಪಾಯಿಂಟ್ ಯೂಸ್ ಮಾಡಿರ್ತೀರೋ ಅದೇ ಪಾಯಿಂಟ್ ಆಗಿರುತ್ತೆ. ಸೊ ನೀವು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಡಿಸ್ಟೆನ್ಸ್ ಕೊಟ್ಟರೆ 167 ಇದೆ. ಸೊ ಸೇಮ್ ಪಾಯಿಂಟಿಂದ ಈ ಪಾಯಿಂಟಿಗೆ ಕೊಟ್ಟರೆ 3624 ಇದೆ. ಸೊ ನೀವು ಹೀಗೆ ಡಿಸ್ಟೆನ್ಸ್ನ ಇದು ಬೇಸ್ಡ್ ಡೈಮೆನ್ಷನ್ಸ್ ಆಗಿರುತ್ತೆ. ಸೊ ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ. ಸೊ ಇದಿಷ್ಟು ಡೈಮೆನ್ಷನ್ಸ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ರೆಫರೆನ್ಸ್ಗೋಸ್ಕರ ಇದು ಒಂದು ಡೈಮೆನ್ಷನ್ಸ್ನ ಉಳಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಸೆಲೆಕ್ಟ್ ಮಾಡಿ ಬೇಸ್ ಡೈಮೆನ್ಷನ್ಸ್ನ ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಡೈರೆಕ್ಟಾಗಿ ಈ ಪಾಯಿಂಟ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ ಬೇಸ್ ಪಾಯಿಂಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಡಿಸ್ಟೆನ್ಸ್ ತೋರಿಸಿದೆ. ನೆಕ್ಸ್ಟು ಈ ಪಾಯಿಂಟ್ ತೋರಿಸಿದೆ, ನೆಕ್ಸ್ಟ್ ಈ ಪಾಯಿಂಟ್, ನೆಕ್ಸ್ಟ್ ಈ ಪಾಯಿಂಟ್, ನೆಕ್ಸ್ಟ್ ಈ ಪಾಯಿಂಟ್. ಸೊ ನಿಮಗೆ ಸೇಮ್ ಬೇಸ್ ಪಾಯಿಂಟ್ ಆಗಿರುತ್ತೆ. ನೀವು ಎಷ್ಟು ಪಾಯಿಂಟ್ಸ್ ಕ್ಲಿಕ್ ಮಾಡಿದ್ರೂ ನಿಮಗೆ ಡೈಮೆನ್ಷನ್ಸು ಸ್ಟಾರ್ಟಿಂಗ್ ಪಾಯಿಂಟಿಂದನೇ ತೊಗೊತಾ ಹೋಗುತ್ತೆ. ಸೊ ಇದು ಬೇಸ್ ಡೈಮೆನ್ಷನ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬ್ರೇಕ್ ಅಂತ ಇದೆ. ಈ ಬ್ರೇಕ್ ಹೇಗೆ ಯೂಸ್ ಮಾಡೋದಂದರೆ ನೀವು ಇಲ್ಲಿ ನೋಡ್ಬೋದು ಈ ಲೈನ್ ಮತ್ತು ಡೈಮೆನ್ಷನ್ಸ್ ಎರಡು ಓವರ್ಲ್ಯಾಪಿಂಗ್ ಇದೆ. ಅಲ್ಲಿ ನೀವು ಸ್ಪೇಸ್ ಕೊಡಬೇಕು ಅಂತಂದರೆ ಅಥವಾ ಇಲ್ಲಿ ನೋಡ್ಬೋದು ಪ್ರಾಪರಾಗಿ ಅರೇಂಜ್ ಆಗಿಲ್ಲ ಡೈಮೆನ್ಷನ್ಸು. ಸೊ ನೀವು ಇಲ್ಲಿ ಕಟ್ ಮಾಡಬೇಕು ಆ ಲೈನ್ನ ಆರೋ ಲೈನ್ ಕಟ್ ಮಾಡಬೇಕು ಅಂತ ಅಂದಾಗ ನೀವು ಬ್ರೇಕ್ನ ಯೂಸ್ ಮಾಡ್ಬೋದು. ಬ್ರೇಕ್ನ ಸೆಲೆಕ್ಟ್ ಮಾಡಿ ಆ ಡೈಮೆನ್ಷನ್ಸ್ನ ಸೆಲೆಕ್ಟ್ ಮಾಡಿ ನೀವು ಆಟೋ ಅಂದರೆ ಡೈರೆಕ್ಟ್ ಹೇಗೆ ಸ್ಪೇಸಿಂಗ್ ಇರುತ್ತೆ ಹಾಗೆ ಕಟ್ ಆಗುತ್ತೆ. ಇಲ್ಲ ನೀವೇ ಮ್ಯಾನ್ಯುಯಲ್ ಆಗಿ ಯೂಸ್ ಮಾಡ್ತೀರಂತಂದರೆ ಹಾಗೂ ಯೂಸ್ ಮಾಡ್ಬೋದು. ಸೊ ಬ್ರೇಕ್ನ ಸೆಲೆಕ್ಟ್ ಮಾಡಿ ಮ್ಯಾನ್ಯುಯಲ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಎಲ್ಲಿಂದ ಎಲ್ಲಿವರೆಗೂ ಸ್ಪೇಸ್ ಕಟ್ ಆಗಬೇಕು ಇಲ್ಲಿಂದ ಇಲ್ಲಿವರೆಗೂ ಸ್ಪೇಸ್ ಕಟ್ ಆಗಬೇಕು ಅಂದರೆ ಅಷ್ಟು ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಆ ಲೈನು ಅಷ್ಟಕ್ಕೆ ಬ್ರೇಕ್ ಆಯಿತು. ಸೊ ನಾವು ಹೀಗೆ ಬ್ರೇಕ್ ಸಿಂಬಲ್ನ ಯೂಸ್ ಮಾಡ್ಬೋದು. ಸೊ ನೀವು ಈ ಲೈನ್ ಯೂಸ್ ಮಾಡಬೇಕಂತಂದರೆ ಡೈರೆಕ್ಟ್ ಬ್ರೇಕ್ನ ಸೆಲೆಕ್ಟ್ ಮಾಡಿ ಡೈಮೆನ್ಷನ್ಸ್ನ ಸೆಲೆಕ್ಟ್ ಮಾಡಿ ಮ್ಯಾನ್ಯುಯಲ್ ಕೊಟ್ಟು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಲೈನ್ ಕಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅಷ್ಟು ಲೈನು ಕಟ್ ಆಗುತ್ತೆ ಡೈಮೆನ್ಷನ್ಸ್ ಲೈನು. ಓಕೆ, ಇದು ಬ್ರೇಕ್. ನೆಕ್ಸ್ಟ್ ಬಂದು ಅಡ್ಜಸ್ಟ್ ಸ್ಪೇಸ್. ನೀವು ಸ್ಪೇಸ್ನ ಕೂಡ ಅಡ್ಜಸ್ಟ್ ಮಾಡ್ಬೋದು. ಸೊ ಅಡ್ಜಸ್ಟ್ ಸ್ಪೇಸ್ನ ಸೆಲೆಕ್ಟ್ ಮಾಡಿ ಡೈಮೆನ್ಷನ್ಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಯಾವುದು ಸ್ಪೇಸಿಂಗ್ ಆಗಬೇಕು ಆ ಡೈಮೆನ್ಷನ್ನ ಸೆಲೆಕ್ಟ್ ಮಾಡಿ ಆಟೋ ಕೊಟ್ಟ ತಕ್ಷಣ ನೀವು ನೋಡ್ಬೋದು ಆ ಡೈಮೆನ್ಷನ್ಸು ಡೌನ್ವರ್ಡ್ ಆಯಿತು. ನಾವು ಈ ಡೈಮೆನ್ಷನ್ಸಿಂದ ಈ ಡೈಮೆನ್ಷನ್ಸು ಕೆಳಗಡೆ ಬಂತು. ಸೊ ಹೀಗೆ ನೀವು ಅಡ್ಜಸ್ಟ್ ಸ್ಪೇಸ್ನ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಎರಡು ಈಗ ಮತ್ತೆ ಇದು ಓವರ್ಲ್ಯಾಪಿಂಗ್ ಆಯಿತು. ನೀವು ಅದನ್ನು ಚೇಂಜ್ ಮಾಡಬೇಕಂದ್ರೆ ಅಡ್ಜಸ್ಟ್ ಸ್ಪೇಸ್ನ ಯೂಸ್ ಮಾಡಿ ಈ ಡೈಮೆನ್ಷನ್ಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಈ ಡೈಮೆನ್ಷನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟಿದ ತಕ್ಷಣ ಆಟೋ ಕೇಳುತ್ತೆ, ಎಸ್ ಕೊಟ್ಟಿದ ತಕ್ಷಣವೇ ಕೆಳಗಡೆ ಬಂತು. ಸೊ ನೀವೀಗೆ ಡೈಮೆನ್ಷನ್ಸ್ನ ಅರೇಂಜ್ ಕೂಡ ಮಾಡ್ಬೋದು. ಸೊ ಇದು ಡೈಮೆನ್ಷನ್ ಅಂತ ಜಾಗ್ ಲೈನ್ ಅಂತ ಹೇಳ್ತಾರೆ. ನೀವು ಕಟ್ ಮಾಡಿರ್ತೀರಾ ಅಥವಾ ಕಂಟಿನ್ಯೂಸ್ ಇದೆ ಅಂತ ಮೆನ್ಷನ್ ಮಾಡಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಡೈರೆಕ್ಟ್ ಅದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಎಲ್ಲಿ ಬೇಕೋ ಆ ಡೈಮೆನ್ಷನ್ಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೀವು ಎಲ್ಲಿ ಪ್ಲೇಸ್ ಆಗಬೇಕು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಆ ಜಾಗಲ್ಲೂ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಹೀಗೆ ನೀವು ಡೈಮೆನ್ಷನ್ ಚೆಕ್ ಮಾಡೋಕ್ಕಿರೋ ಅಂಥ ಆಪ್ಷನ್ಸ್. ಓಕೆ, ಡೈಮೆನ್ಷನ್ಸ್ ಅಪ್ಲೈ ಮಾಡೋದಾಯಿತು. ಬಟ್ ಈ ಡೈಮೆನ್ಷನ್ ಸ್ಟೈಲ್ನ ಚೇಂಜ್ ಮಾಡೋಕ್ಕೆ ಅಥವಾ ಡೈಮೆನ್ಷನ್ಸ್ನ ಎಡಿಟ್ ಮಾಡೋದು ಹೇಗೆ ಅಂತ ಅಂದರೆ ನಾವು ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರ್ ಅಂತ ಒಂದು ಟೇಬಲ್ ಇದೆ, ಅದನ್ನು ಯೂಸ್ ಮಾಡಿ ನಾವು ಡೈಮೆನ್ಷನ್ಸ್ನ ಎಡಿಟ್ ಮಾಡ್ಬೋದು. ಅಥವಾ ಡೈಮೆನ್ಷನ್ಸ್ ಟೆಕ್ಸ್ಟು ಅಥವಾ ಆ್ಯರೋ ಈ ಲೈನ್ಸು ಇದೆಲ್ಲದನ್ನು ನಾವು ಎಡಿಟ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಸೊ ಅದಕ್ಕೆ ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರ್ ಅನ್ನೋ ಟೇಬಲ್ಗೆ ಶಾರ್ಟ್ಕಟ್ ಕೀ ಬಂದು D, ಎಂಟರ್.
ಸೊ ನಾವು ಈ ಟೇಬಲಿಂದ ನಾವು ಅದಷ್ಟು ಪ್ರಾಪರ್ಟಿ ನಾವೇನಿಲ್ಲಿ ಸ್ಟೈಲ್ದು ಪ್ರಾಪರ್ಟೀಸ್ ಇದೆ ಅದಷ್ಟನ್ನು ಚೇಂಜ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮಾಡಿಫೈನ ಇಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ಮತ್ತೆ ಆ ಮಾಡಿಫೈಯಿಂಗ್ ಟೇಬಲ್ ಓಪನ್ ಆಗುತ್ತೆ. ನೀವು ಇಲ್ಲಿ ಪ್ರತಿಯೊಂದನ್ನು ಚೇಂಜ್ ಮಾಡ್ಕೋಬೋದು. ಸೊ ಡೈಮೆನ್ಷನ್ಸ್ ಲೈನ್ಸ್ ಏನಿದೆ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಈ ಲೈನ್ಸ್ನ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ಸೊ ಲೈನ್ಸ್ನ ಸೆಲೆಕ್ಟ್ ಮಾಡಿ ನಾವಿಲ್ಲೇನು ಪ್ರಾಪರ್ಟಿ ಆ್ಯಡ್ ಮಾಡ್ತೀವಿ ಆ ಪ್ರಾಪರ್ಟಿ ಈ ಬ್ಲಾಕಲ್ಲಿ ಏನಿದೆ ರೆಫರೆನ್ಸ್ ತೋರಿಸ್ತಾ ಹೋಗುತ್ತೆ. ನೀವೇನು ಚೇಂಜ್ ಮಾಡ್ತೀರಾ ಅದು ಹೇಗೆ ಕಾಣಿಸುತ್ತೆ ನೀವು ಆ್ಯಡ್ ಮಾಡಿದಾಗ ಅಂತ ತೋರಿಸ್ತಾ ಹೋಗುತ್ತೆ. ನೀವು ಇಲ್ಲಿ ರೆಫರೆನ್ಸಾಗಿ ನೋಡಿಕೊಂಡು ಚೆಕ್ ಮಾಡ್ಕೋಬೋದು. ಸೊ ಲೈನ್ಸಲ್ಲಿ ಲೈನ್ ಕಲರ್ ನೀವು ಚೇಂಜ್ ಮಾಡಬೇಕು ಅಥವಾ ರೆಡ್ ಕಲರ್ ಯೆಲ್ಲೋ ಕಲರ್ ಆ್ಯಡ್ ಮಾಡಬೇಕು ಅಂದರೆ ಎಲ್ಲೋ ನೀವು ನೋಡ್ಬೋದು. ಲೈನ್ಸ್ ಏನಿತ್ತು ಡೈಮೆನ್ಷನ್ಸ್ದು ಆರೋದು ಯೆಲ್ಲೋ ಕಲರ್ ಆ್ಯಡ್ ಆಯಿತು. ಸೊ ನೀವು ಹೀಗೆ ಲೈನ್ ಆ್ಯಡ್ ಮಾಡ್ಕೋಬೋದು. ಅಥವಾ ನೀವು ಡಾಟೆಡ್ ಲೈನ್ಸ್ ಬೇಕು ಅಂದರೆ ಡಾಟೆಡ್ ಲೈನ್ ಸೆಂಟರ್ ಆ ಥರ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾವು ಬೇರೆ ಲೈನ್ ಟೈಪ್ನ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಅದರ್ಸ್ನ ಸೆಲೆಕ್ಟ್ ಮಾಡಿ ಲೋಡ್ ಕೊಟ್ಟು ನೀವು ಇಲ್ಲಿ ನೋಡ್ಬೋದು. ಡಾಟೆಡ್ ಲೈನ್ ಬೇಕಂದರೆ ಡಾಟೆಡ್ ಲೈನ್ ಆ್ಯಡ್ ಮಾಡ್ಕೊಂಡು ಓಕೆ ಕೊಟ್ಟರೆ ಡಾಟೆಡ್ ಲೈನ್ ಆ್ಯಡ್ ಆಗಿರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ನಿಮಗೆ ಇಲ್ಲೂ ಆ್ಯಡ್ ಆಗಿರುತ್ತೆ. ಅದೇ ಡಾಟೆಡ್ ಲೈನ್ ಸ್ಟ್ರಕ್ಚರು ಆ್ಯಡ್ ಆಗಿರುತ್ತೆ. ಓಕೆ, ಸೊ ನೀವು ಹೀಗೆ ಚೇಂಜ್ ಮಾಡ್ಬೋದು. ಸೊ ಬೇಸ್ ಲೈನಿಂಗ್ ಸ್ಪೇಸಿಂಗ್ ಸೊ ಅದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ 3.4 ಇದೆ, ನಾನು 5 ಕೊಡ್ತೀನಿ. ಸೊ ಈ ಲೈನ್ಸ್ ಹೇಗೆ ಆ್ಯಡ್ ಆಗುತ್ತೆ ಅಂತ ನೋಡೋಣ. ಸಪ್ರೆಸಸ್ ಅಂದರೆ ಆ್ಯರೋಸ್ ಬೇಕಾ ಬೇಡವಾ ಅಂತ. ಸೊ ನೀವು ಟಿಕ್ ಮಾಡಿದ್ರೆ ಆ್ಯರೋಸ್ ಹೈಡ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 2 ಆ್ಯರೋಸ್ ಲೈನ್ಸು ಹೈಡ್ ಆಯಿತು. ಸೊ ನೀವು ಬೇಕು ಅಂದರೆ ಅನ್ಚೆಕ್ ಆಗಿರಬೇಕು, ಬೇಡ ಅಂತಂದರೆ ಹೀಗೆ ನೀವು ಎಡಿಟ್ ಮಾಡ್ಕೋಬೋದು. ಎಕ್ಸ್ಟೆನ್ಷನ್ಸ್ ಲೈನ್ ಅಂದರೆ ಈ ಚೋಟ ಲೈನ್ ಏನಿದೆ ಇದನ್ನು ಎಕ್ಸ್ಟೆನ್ಷನ್ಸ್ ಲೈನ್ ಹೇಳ್ತೀವಿ. ಅದ್ರ ಕಲರ್ ನೀವು ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು. ನೋಡಿ ರೆಡ್ ಕಲರ್. ಸೊ ಇದು ಎಕ್ಸ್ಟೆನ್ಷನ್ಸ್ ಲೈನು. ಸೊ ಅದ್ರ ಲೈನ್ ಪ್ರಾಪರ್ಟಿ ಕೂಡ ಚೇಂಜ್ ಮಾಡ್ಬೋದು, ಬಟ್ ಅದು ಏನು ಅಷ್ಟು ಡಿಫ್ರೆನ್ಸ್ ಅನ್ಸಲ್ಲ. ಸೊ ಲೈನು ನಾರ್ಮಲ್ ರೆಗ್ಯುಲರ್ ಲೈನೇ ಇರಲಿ. ಸೊ ನಿಮಗೆ ಆ ಎಕ್ಸ್ಟೆನ್ಷನ್ಸ್ದು ನೀವೀಗ ನೋಡ್ಬೋದು. ನಾವು ಏನು ಪಾಯಿಂಟ್ಸ್ ಕ್ಲಿಕ್ ಮಾಡ್ತೀರೋ ಆ ಪಾಯಿಂಟಿಂದನೇ ನಮಗೆ ನಾವು ಇಷ್ಟು ಲೈನ್ ಡೈಮೆನ್ಷನ್ಸ್ ಪ್ಲೇಸ್ ಮಾಡ್ತೀವಿ. ಅಲ್ಲಿವರೆಗೂ ಲೈನ್ ಬೇಕಂದರೆ ಹಾಗೇನಾದರೂ ಯೂಸ್ ಮಾಡ್ಬೋದು. ಅಥವಾ ನೀವು ಪ್ರಾಪರ್ ವ್ಯೂಸ್ ನೀಟಾಗಿರಬೇಕು ಡೈಮೆನ್ಷನ್ಸ್ ಅಪ್ಲೈ ಮಾಡಿದ್ರೆ ಫಿಕ್ಸ್ಡ್ ಲೆಂತ್ ಎಕ್ಸ್ಟೆನ್ಷನ್ಸ್ ಲೈನ್ಸ್ ಅಂತ ಇದೆ. ಅದಕ್ಕೆ ಸಮ್ ಡಿಸ್ಟೆನ್ಸ್ ಇರುತ್ತೆ. ನೀವು ಅದನ್ನು ಚೆಕ್ ಮಾಡಿದ್ರೆ ಬರೀ 2 mm ಅಂದರೆ 2 mm ಲೆಂತ್ ಇರುತ್ತೆ. ಅಥವಾ ನೀವು 4 ಕೊಟ್ಟರೆ 4 mm ಲೆಂತಿಗೆ ಬರುತ್ತೆ. ನೀವು ಎಷ್ಟು ಕೊಡ್ತೀರೋ ಲೆಂತು ಅಷ್ಟು ಮಾತ್ರ ಇರುತ್ತೆ, ನಾವು ಎಷ್ಟು ಪಾಯಿಂಟ್ ಕ್ಲಿಕ್ ಮಾಡಿದ್ರೂ ಅದು. ಸೊ ಎಕ್ಸ್ಟೆನ್ಷನ್ಸ್ ಲೈನ್ ಕೂಡ ನೀವು ಹೈಡ್ ಮಾಡೋದು ಅಥವಾ ಸಪ್ರೆಸಸ್ಸಿಂದ ನೀವು ಹೈಡ್ ಅಥವಾ ಅನ್ಹೈಡ್ನ ಮಾಡ್ಕೋಬೋದು. ನೋಡಿ ಹೀಗೆ ನೀವು ಚೇಂಜ್ ಮಾಡ್ಬೋದು. ಇದಿಷ್ಟು ಲೈನ್ಸ್ದು. ಓಕೆ, ನೀವು ಏನಾದರೂ ಎಡಿಟ್ ಮಾಡಾದಮೇಲೆ ನಮಗೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ಸ್ ಇರಲ್ಲ ಅಥವಾ ಓಕೆ ಅನ್ನೋ ಆಪ್ಷನ್ಸ್ ಇರಲ್ಲ. ನೀವು ಸೆಟ್ ಕರೆಂಟ್ ಅಂತ ಆಪ್ಷನ್ಸ್ನ ಕೊಟ್ಟಿನೇ ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ನಾವೇನು ಪ್ರಾಪರ್ಟಿ ಚೇಂಜ್ ಮಾಡಿರ್ತೀವಿ ಅದ್ರ ಪ್ರಾಪರ್ಟಿ ಅಪ್ಲೈ ಆಗಲ್ಲ. ಸೆಟ್ ಕರೆಂಟ್ ಕೊಟ್ಟು ನೆಕ್ಸ್ಟ್ ಕ್ಲೋಸ್ ಕೊಟ್ಟರೆ ನೀವು ಇಲ್ಲಿ ನೋಡ್ಬೋದು ನಾನು ಏನು ಡೈಮೆನ್ಷನ್ಸ್ ಅಪ್ಲೈ ಮಾಡಿದ್ದೆ ಆ ಡೈಮೆನ್ಷನ್ಸ್ದು ಕಂಟಿನ್ಯೂಸ್ ಲೈನ್ ಇತ್ತು, ಡಾಟೆಡ್ ಲೈನ್ ಆಗಿದೆ. ಸೊ ಎಕ್ಸ್ಟೆನ್ಷನ್ ಲೈನ್ಸ್ದು ವೈಟ್ ಇತ್ತು, ಅದು ರೆಡ್ ಕಲರ್ ಆಗಿದೆ. ಸೊ ನೀವಿಗೆ ಆ ಲೈನ್ ಪ್ಯಾಟ್ರನ್ಸ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಎಂಟರ್ ಅಗೇನ್ ಮಾಡಿಫೈ. ಸೊ ಲೈನ್ಸ್ದು ಏನೆಲ್ಲ ಚೇಂಜಸ್ ಮಾಡ್ಬೋದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಂದು ಸಿಂಬಲ್ಸ್ ಆ್ಯಂಡ್ ಆ್ಯರೋ ಸಿಂಬಲ್ಸ್ ಏನಿದೆ ಕ್ಲೋಸ್ ಫಿಲ್ ಇದೆ. ಅಥವಾ ನಿಮಗೆ ಡಿಫ್ರೆಂಟ್ ಆ್ಯರೋ ಪ್ಯಾಟರ್ನ್ಸ್ ಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಇದೆ, ನೀವು ಅದನ್ನು ಯೂಸ್ ಮಾಡ್ಬೋದು. ಅಥವಾ ಬರೀ ಕ್ಲೋಸ್ಡ್ ಫಿಲ್ ಇಲ್ಲ ಅಂತಂದರೆ ಬ್ಲ್ಯಾಂಕ್ ಬೇಕು ಅಂದರೆ ಬ್ಲ್ಯಾಂಕ್, ಡಾಟೆಡ್ ಬೇಕಂದರೆ ಡಾಟೆಡ್, ನಿಮ್ಗೆ ಏನು ಪ್ಯಾಟ್ರನ್ ಬೇಕೋ ಆ ಪ್ಯಾಟ್ರನ್ನ ಸೆಟ್ ಮಾಡ್ಬೋದು. ಓಕೆ, ಡಾಟೆಡ್ ಕೊಟ್ಟಿದ್ದೀನಿ. ಸೊ ಆರೋ ಸೈಜ್ ಕೂಡ ನೀವು ಚೇಂಜ್ ಮಾಡ್ಬೋದು. 2.5 ಇದೆ. ನಿಮ್ಗೆ ಇನ್ನೂ ಚಿಕ್ಕದು ಬೇಕು ಅಂದರೆ 1 mm ಮಾಡ್ಬೋದು. ನೀವು 1 mm ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಆರೋ ಸೈಜ್ ತುಂಬಾ ಚಿಕ್ಕ ಆಯಿತು. ಸೊ ನಿಮಗೆ ಹೇಗೆ ಬೇಕು ಹಾಗೆ ಮಾಡಿಫೈ ಮಾಡ್ಕೋಬೋದು. ಸೊ 4 ಕೊಟ್ಟರೆ ಅದು ತುಂಬ ದೊಡ್ಡ. 2.6 ಇಸ್ ಎನಫ್. ಸೊ ನಿಮಗೆ ಏನು ನೀವು ಹೇಗೆ ಸ್ಟೈಲು ನೀವು ನೋಡ್ಬೇಕನ್ಸುತ್ತೆ ನೀವು ಹಾಗೆ ಸೆಟ್ ಮಾಡ್ಬೋದು. ಸೊ ಆರೋ ಸೈಜ್ 2.6 ಕೊಟ್ಟಿದ್ದೀನಿ. ಓಕೆ, ಸೆಟ್ ಕರೆಂಟ್ ಆ್ಯಂಡ್ ಕ್ಲೋಸ್. ಸೊ ನೀವು ನೋಡ್ಬೋದು 4 ಕೊಟ್ಟಿದೆ ಅದು. ಸೊ ನೀವು ಹೀಗೆ ಆರೋ ಸೈಜಸ್ಸು ಅದೆಲ್ಲದನ್ನು ಚೇಂಜ್ ಮಾಡ್ಕೋಬೋದು. ಅಗೇನ್ ಎಂಟರ್. ಸೊ ಮಾಡಿಫೈ. ನೆಕ್ಸ್ಟ್ ಬಂದು ಟೆಕ್ಸ್ಟು. ಆ ಡೈಮೆನ್ಷನ್ಸ್ ಟೆಕ್ಸ್ಟ್ ಸ್ಟೈಲ್ ಕೂಡ ನಾವು ಚೇಂಜ್ ಮಾಡ್ಬೋದು. ಸೊ ಸ್ಟ್ಯಾಂಡರ್ಡ್ ಇದೆ, ಸ್ಟ್ಯಾಂಡರ್ಡಲ್ಲಿ ಟೆಕ್ಸ್ಟ್ ಕಲರ್ ನೀವು ಗ್ರೀನ್ ಬೇಕಂದರೆ ಗ್ರೀನ್. ನೋಡಿ ಟೆಕ್ಸ್ಟು ಕಲರ್ ಆಟೋಮೆಟಿಕ್ಕಾಗಿ ಚೇಂಜ್ ಆಯಿತು. ಸೊ ಕಲರ್ ಫಿಲ್ ಮಾಡಬೇಕಂದ್ರೆ ಅಂದರೆ ಬ್ಯಾಕ್ಗ್ರೌಂಡ್ ಕಲರ್ ನೀವೇನು ಟೆಕ್ಸ್ಟ್ ಮಾಡಿರ್ತೀರ ಅದ್ರ ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು. ಬಟ್ ಬ್ಯಾಕ್ಗ್ರೌಂಡ್ ಕಲರ್ ಕೊಡೋದ್ರಿಂದ ನಮಗೆ ಪ್ರಾಪರಾಗಿ ವೀವ್ ಆಗೋಲ್ಲ. ಸೊ ನನ್ನಿದ್ರೆ ಇಟ್ಸ್ ಬೆಟರ್.
ಸೊ ಟೆಕ್ಸ್ಟ್ ಹೈಟ್ ಕೂಡ 2.5 ಇದೆ. ನಿಮಗೆ 5 mm ಬೇಕು ಅಂದರೆ 5 mm. ನೋಡಿ ಟೆಕ್ಸ್ಟ್ ಹೈಟ್ ತುಂಬಾ ಜಾಸ್ತಿ ಆಯಿತು. ನೀವು ಹೇಗೆ ಈ ಟೆಕ್ಸ್ಟ್ ಹೈಟು ಹಾರೋ ಹೈಟ್ ಕೊಡಬೇಕು ಅಂತ ನೀವು ಪ್ರಾಪರಾಗಿ ನೀವೇನು ಪ್ಲ್ಯಾನ್ ಕ್ರಿಯೇಟ್ ಮಾಡಿರ್ತೀರೋ ಆ ಪ್ಲ್ಯಾನ್ಗೆ ತಕ್ಕಂತೆ ನೀವು ಡೈಮೆನ್ಷನ್ಸು ಈ ಸ್ಟೈಲ್ ಪ್ರಾಪರ್ಟೀಸ್ನ ಹೈಟು ಅಥವಾ ಆ್ಯರೋ ಸೈಜನ್ನ ನೀವು ಕೊಡಬೇಕಾಗುತ್ತೆ. ಓಕೆ, ನಾನು 2.6 ಇರಲಿ ಪ್ರಾಪರಾಗಿದೆ, ಸೊ ಅದನ್ನೇ ಕೊಟ್ಟಿದ್ದೀನಿ. ಸೊ ನೀವು ಏನು ಟೆಕ್ಸ್ಟ್ ಆ್ಯಡ್ ಆಗಿದೆ ಅದ್ರನ್ನ ಪ್ಲೇಸಿಂಗ್ ಕೂಡ ನೀವು ಚೇಂಜ್ ಮಾಡ್ಬೋದು. ವರ್ಟಿಕಲಲ್ಲಿ ಪ್ಲೇಸ್ ಆಗಬೇಕು, ವರ್ಟಿಕಲಲ್ಲಿ ಹೇಗೆ ಪ್ಲೇಸ್ ಆಗಬೇಕು ಅಂತ. ಸೊ ನೋಡಿ, ಡೈಮೆನ್ಷನ್ಸ್ ಲೈನ್ಸ್ ಮಧ್ಯೆ ಬೇಕು ಅಂತಂದರೆ ಸೆಂಟರಲ್ಲಿ ಬೇಕು ಅಂದರೆ ಸೆಂಟರ್, ಎಬೋ ಅಂದರೆ ಈ ಥರ ಪ್ಲೇಸ್ ಆಗುತ್ತೆ, ಬಿಲೋ ಅಂದರೆ ಡೈಮೆನ್ಷನ್ಸ್ ಬಿಲೋ ಸೈಡ್ ಪ್ಲೇಸ್ ಆಗುತ್ತೆ. ಸೊ ಇದು ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬೋದು, ಹೇಗೆ ಬೇಕು ಹಾಗೆ ಕಸ್ಟಮೈಸ್ ಮಾಡ್ಬೋದು. ಎಕ್ಸ್ಟೆನ್ಷನ್ಸ್ ನಿಯರ್ ಬೈ ಬೇಕು ಅಂದರೆ ಓವರ್ ಎಕ್ಸ್ಟೆನ್ಷನ್ಸ್ ನೋಡಿ, ಎಕ್ಸ್ಟೆನ್ಷನ್ ಲೈನ್ 2 ಹತ್ರ ಬೇಕು ಅಂದರೆ ಎಕ್ಸ್ಟೆನ್ಷನ್ ಲೈನ್ 1 ಹತ್ರ ಬೇಕು ಅಂತಂದರೆ ನೀವು ಹೀಗೆ ಕೂಡ ಚೇಂಜ್ ಮಾಡ್ಬೋದು. ವರ್ಟಿಕಲಲ್ಲಿ ಮತ್ತು ಹಾರಿಜಾಂಟಲಲ್ಲಿ ಸೆಂಟರ್ಡಿ. ಸೊ ವ್ಯೂ ಡೈರೆಕ್ಷನ್ ಕೂಡ ರೈಟಿಂದ ಲೆಫ್ಟಿಂದ ನೀವು ಹೀಗೆ ನೋಡ್ತೀರಾ ಅಂತಂದರೆ ಇದು ಲೆಫ್ಟ್ ಟು ರೈಟ್ ನೋಡ್ತೀರಾ ಅಂತಂದರೆ ಓಕೆ, ಹೀಗೆ ನೀವು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅಲೈನ್ಮೆಂಟ್ ಕೂಡ ಹಾರಿಜಾಂಟಲಲ್ಲಿ ಅಂತಂದರೆ ಹಾರಿಜಾಂಟಲಲ್ಲಿ, ಅಲೈನ್ ವಿತ್ ಡೈಮೆನ್ಷನ್ ನೀವು ಹೇಗೆ ಕೊಡ್ತೀರಾ ಅದು ಅಲೈನ್ಡ್ ಆಗಿ ಬೇಕು ಅಂದರೆ ಹಾಗೆ, ಐಸೋ ಸ್ಟ್ಯಾಂಡರ್ಡ್ ಆಗಬೇಕು ಅಂತಂದರೆ ಇದು ಐಸೋ ಸ್ಟ್ಯಾಂಡರ್ಡ್, ನೀವು ಹೀಗಾದರೂ ಸೆಟ್ ಮಾಡ್ಬೋದು. ಸೊ ಅಲೈನ್ ವಿತ್ ಡೈಮೆನ್ಷನ್ಸ್ ಲೈನ್ ಕೊಡ್ತೀನಿ. ಓಕೆ, ಸೆಟ್ ಕರೆಂಟ್ ಆ್ಯಂಡ್ ಕ್ಲೋಸ್. ನೀವು ನೋಡ್ಬೋದು ಇವಾಗ ನಮಗೆ ಕಂಪ್ಲೀಟ್ ನಾವು ಏನು ಡೈಮೆನ್ಷನ್ಸ್ ಅಪ್ಲೈ ಮಾಡಿದ್ವಿ ಅಷ್ಟು ಡೈಮೆನ್ಷನ್ಸ್ದು ಟೆಕ್ಸ್ಟ್ ಪ್ಯಾಟ್ರನ್ನು ಚೇಂಜ್ ಆಯಿತು. ಓಕೆ, ನೀವು ಹೀಗೆ ಡೈಮೆನ್ಷನ್ ಸ್ಟೈಲ್ಸ್ ಕೂಡ ಚೇಂಜ್ ಮಾಡ್ಬೋದು. ಇದಿಷ್ಟು ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರಲ್ಲಿ ಚೇಂಜ್ ಮಾಡ್ಬೋದಾದಂಥ ಪ್ರಾಪರ್ಟೀಸ್. ಕ್ಲಿಯರ್? ಡೈಮೆನ್ಷನ್ಸ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು, ಯಾವುದೆಲ್ಲ ಟಾಪಿಕ್ಸ್ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.